ವೀಕ್ಷಕರೇ, ತಾವೆಲ್ಲರೂ ಪತ್ರವನ್ನ ಹಾಕ್ತಿರ್ತೀರಾ, ಕಾಯ್ತಿರ್ತೀರಾ ಕೂಡ ನಮ್ಮ ಪತ್ರ ಓದ್ತಾರ ಅಂತ. ಆಯ್ದ ಕೆಲವನ್ನ ಗುರೂಜಿಯವರು ಅದಕ್ಕೆ ಪರಿಹಾರವನ್ನ ನೀಡ್ತಾರೆ. ಇವತ್ತು ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ ಓದೋಣವಾ? ಗುರುಜಿ, ಈ ಪತ್ರವನ್ನ ಹುಬ್ಬಳ್ಳಿಯಿಂದ ಶಿವಕುಮಾರ್ ಕುಲಕರ್ಣಿ ಅವರು ಬರೀತಿದ್ದಾರೆ. ದಯಮಾಡಿ ನಮ್ಮ ಈ ಕಷ್ಟಗಳಿಗೆ ಪರಿಹಾರವನ್ನ ತಿಳಿಸಿ ಅಂತ ಮೊದಲಿಗೆ ಕೇಳ್ಕೊಳ್ತೀರ ಗುರುಜಿ. ಅವರ ತಾಯಿ ಹಾಗೂ ಅವರ ತಂಗಿ ಬಗ್ಗೆ ಕೇಳ್ತಿದ್ದಾರೆ. ಅವ್ರ ತಾಯಿ ಹೆಸರು ಅನ್ನಪೂರ್ಣ. ಹುಟ್ಟಿದ ದಿನಾಂಕ 30/5/62, ರಾಶಿ ಮೇಷರಾಶಿ, ಅಶ್ವಿನಿ ನಕ್ಷತ್ರ, ಬುಧವಾರ ಅಂತ ಹೇಳ್ತಿದ್ದಾರೆ. ಶೋಭಾ ಅವ್ರು ಹುಟ್ಟಿರೋ ದಿನಾಂಕ 5/12/81, ಮೀನರಾಶಿ, ಪೂರ್ವಭಾದ್ರ ನಕ್ಷತ್ರ, ರವಿವಾರ ಹುಟ್ಟಿದ್ದಾರೆ ಅಂತೆ ಗುರುಜಿ. ಅವ್ರಿಗೆ ವಿಚಿತ್ರವಾದ ಕಾಯಿಲೆ ಇದೆಯಂತೆ ಗುರುಜಿ. ಅವರ ತಾಯಿಯವರಿಗೆ ಸಾಕಷ್ಟು 25 ವರ್ಷಗಳಿಂದ ಈ ಒಂದು ಇದರಿಂದ ಬಳಲ್ತಿದಾರಂತೆ. ಅಂದ್ರೆ ಮಾನಸಿಕವಾಗಿ ಶಾರೀರಿಕವಾಗಿ ಎರಡೂ ತರ ಬಳಲ್ತಿದಾರಂತೆ ಗುರುಜಿ. ಒಂದೊಂದ್ಸರಿ ಅವ್ರ ಮೈಗೆ ಏನೋ ಆವಾಹನೆ ಆಗತ್ತೆ, ಒಂದ್ಸರಿ ದೇವ್ರು ಅಂತ ಹೇಳತ್ತೆ, ಒಂದೊಂದ್ಸರಿ ನನ್ ದೆವ್ವ ಪಿಶಾಚಿ ಈ ತರ ಒಂದೊಂದ್ಸರಿ ಒಂದೊಂದ್ ಮಾತುಗಳನ್ನ ಹೇಳತ್ತಂತೆ. ನನ್ಗೆ ಇವಳು ಬೇಕೇ ಬೇಕು, ಬಲವಂತವಾಗಿ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಮನೆಯನ್ನ ಸರ್ವನಾಶ ಮಾಡ್ತೀನಿ, ನಿಮ್ಮನ್ನೆಲ್ಲರನ್ನ ಹಾಳು ಮಾಡ್ತೀನಿ ಅಂತ ಹೇಳತ್ತಂತೆ. ಕೆಲವೊಮ್ಮೆ ನಾನು ತಾತ ಅಂತಾನೆ ಹೇಳ್ತಾರಂತೆ. ಏನ್ ಮಾಡೋದು ಗುರುಜಿ? ಹಾಗೆ ನನ್ನ ತಂಗಿಗೆ ಅಕ್ಷರ ಎಲ್ಲ, ಅವಳಿಗೆ ಇಷ್ಟು ವಯಸ್ಸಾದ್ರೂ ಮದ್ವೆ ಕೂಡ ಆಗಿಲ್ಲ, ತುಂಬಾ ಅವಳಿಗೂ ಬುದ್ಧಿ ಕಮ್ಮಿ ಗುರುಜಿ ಎಲ್ಲಾದ್ರಲ್ಲೂ ಅಂತ ಹೇಳ್ತಿದ್ದಾರೆ. ಈಗ ನೀವು ಬರೆದಿರತಕ್ಕಂಥ ಪತ್ರ ಏನು ಬರೆದಿದ್ದೀರಾ ಹುಬ್ಬಳ್ಳಿಯಿಂದ, ವಿಶೇಷ ಅಂದರೆ ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಹೇಳಿದೆ, ಸರ್ವ ಋಣಕ್ಕೆ ಪರಿವರ್ತನೆ ಮಾಡಿಕೊಂಡ್ರೇ ಎಲ್ಲದಕ್ಕೂ ಮದ್ದು ಅಂತ. ಈ ಋಣ ಬಾಧೆಯನ್ನು ಪಿತೃಋಣ ಅಂತ ಕರಿತೀವಿ. ಇದು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ದೇವರಲ್ಲ, ಯಾವ ಕಾಲಕ್ಕೂ ದೆವ್ವ ಅಂತಲ್ಲ. ಜೀವನದ ತಿಳ್ಕೊಳ್ಳಿ, ಬುಧನ ಜೊತೆ ಹಂಸಯೋಗ ಶನಿ ಜೊತೆ ಕೂತ್ಕೊಂಡಾಗ ಮಾಡಿದಾಗ ಮೆಂಟಲಿ ಸೈಕಲಾಜಿಕಲ್ ಎಫೆಕ್ಟ್ಸ್ ಅಂತ ಕರಿತೀವಿ. ಕೆಲವರಿಗೆಲ್ಲ ಈ ಉತ್ತರ ಕರ್ನಾಟಕ ಭಾಗವಾಗಿ ಸಾಕಷ್ಟು ಜನಕ್ಕೆ ಈ ಮಾಠ ಮಂತ್ರ ಅಥವಾ ಯಾವುದೇ ಒಂದು ಬುದ್ಧಿಜೀವಿಗಳಾಗಿರೋರು ಈ ಜೀವಂತವಾಗಿರ್ತಕ್ಕಂಥವಾಗಲೇ ಮನೆಯಲ್ಲಿ ಹೀಗಾಗಿದೆ ಹಾಗಾಗಿದೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಈ ನಂಬಿಕೆಯಲ್ಲಿ ಹೀಗಾಗಿರಬಹುದಾ ಅಂತ ಯಾರಿಗಾದ್ರೂ ತಳ್ಳಿದ್ರೆ, ಯಾವತ್ತು ಚಂದ್ರ ಬುಧ ಒಟ್ಟಿಗೆ ಹಂಸಯೋಗದಲ್ಲಿದ್ದಾಗ ಶನಿಯು ಜೊತೆ ಕೂತ್ಕೊಂಡ್ಬಿಟ್ರೆ, ಅಂದರೆ 2 ನಪುಂಸಕ ಗ್ರಹಗಳು ಕೂತ್ಕೊಂಡಾಗ ಈ ರೀತಿಯಾದ ತೊಂದರೆಗಳಾಗುತ್ತೆ. 5ನೇ ತಾರೀಕು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಶನಿ ಕುಂಭಾಧಿಪತಿ ಆಗಿರ್ತಕ್ಕಂಥವನು ರಾಶ್ಯಾಧಿಪತಿಯಲ್ಲೇ ಕೂತಿರ್ತಕ್ಕಂಥವನು. ಬುಧ ಚಂದ್ರ ಜೊತೆಗೆ ಕೂತ್ಕೊಂಡು ಶನಿಯ ಮನೆಯಲ್ಲೇ ಕೂತ್ಕೊಂಡಾಗ ಇದಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ವಿಚಾರ ಅಂದರೆ, ಇದಕ್ಕೆ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೀನಿ. ಆ ಉದಾಹರಣೆ ಪೂರ್ವಕವಾಗಿ ನೀವು ಮಾಡ್ಕೊಳ್ತಕ್ಕಂಥ ಕಾರ್ಯ ಎಲ್ಲವೂ ಯಶಸ್ಸಾಗುತ್ತೆ. ಮಾಡ್ಕೋಬೇಕಾದ ಕರ್ಮಣ್ಯವ ಅಧಿಕಾರಸ್ಯ ಅಂದರೆ ಕರ್ಮಗಳನ್ನು ಕಳ್ಕೋಬೇಕು. ಅದಕ್ಕೆ ಮೊದಲಾಗಿ ಈ ಭೂತಗಳು ಅಥವಾ ಮನಸ್ಸಿಗೆ ಬಂದಿರತಕ್ಕಂಥ ಚಂದ್ರದೋಷ ಅಥವಾ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ವಿಧಾನ ಹೇಗಿದೆ ಅಂದರೆ, ಯಾವುದು ತಿಳ್ಕೊಳ್ಳಿ, ಪ್ರತಿ ಸೋಮವಾರದಲ್ಲಿ ನೀವು ಮಾಡಬೇಕಾದ ಚಂದ್ರದೋಷ ಪರಿಹಾರವನ್ನು ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಭಿಕ್ಷುಕ ಬಂದಾಗ ಆ ಭಿಕ್ಷುಕನಿಗೆ ಹಳಸೋ ಹೋಗಿದ್ದ ಅನ್ನವನ್ನು ಹಾಕಬೇಕು ಅಂತ ಹೇಳ್ತೀವಿ. ಸಾಧಾರಣವಾಗಿ ಭಿಕ್ಷುಕರು ಈ ನಡುವೆ ಕಮ್ಮಿಯಾಗಿ ಹೋಗಿದ್ದಾರೆ. ಅಂದರೆ ಕುಷ್ಠರೋಗಿಯ ಆಗಿರ್ತಕ್ಕಂಥವನು ಅಥವಾ ಅಂಗಗಳು ನೀಚನಾಗಿರ್ತಕ್ಕಂಥವನು ಭಿಕ್ಷದವನು ಅಂದರೆ ಸಾಧಾರಣವಾಗಿ ಕೈಕಾಲು ಗಟ್ಟಿ ಇದ್ದವನು ಭಿಕ್ಷದವನು ಅಂತಲ್ಲ. ಆಗೆಲ್ಲ ಏನು ಮಾಡೋರು, ಈ ಥರ ಒಂದು ಕಬ್ಬಿಣದ ವೀಲಲ್ಲಿ ಬರ್ತಾ ಇದ್ದವನು, ಕುಷ್ಠರೋಗಿ ಆಗಿದ್ದವನು ಅಥವಾ ಯಾವುದೇ ಒಂದು ಅಂಗಗಳ ವಿಕಾಲವಾಗಿರ್ತಕ್ಕಂಥವನು, ಇದನ್ನು ನೀವು ಹುಡುಕೊಂಡು ಹೋಗಬೇಕಾಗತ್ತೆ. ಎಲ್ಲಿ ಈ ರೀತಿಯಾದ ಕುಷ್ಠರೋಗದ ವಿಚಾರಗಳಿದೆಯೋ ಅಲ್ಲಿ ಒಂದು ತಿಂಗಳಿಗೊಮ್ಮೆ ಒಂದು ಸೋಮವಾರದಲ್ಲಿ ಹೋಗಿ ಇಂಥವರಿಗೆ ಹಳಸಿದ ಅನ್ನವನ್ನೇ ಹಾಕಬೇಕು ಅಂತಾರೆ. ನೀವೇನು ಮಾಡಿ, ಹಳಸಿದನ್ನ ಎಲ್ಲೇ ತೊಗೊಂಡೋಗಿ ಹಾಕೋಕ್ಕಾಗಲ್ಲ, ಅಥವಾ ಎಲ್ಲೋ ಮೆಂಟಲಿ ರಿಟೈರ್ಡೆಡ್ ಪೀಪಲ್ ಅಂದರೆ ಕೆಲವು ಜಾಗದಲ್ಲೇ ಹೋಗಿ ಹಾಕಿಬಿಟ್ಟಿರ್ತಾರೆ. ನೀವು ಅಂಗವಿಕಲರಿರೋ ಜಾಗದಲ್ಲಿ ಅಥವಾ ಈ ಭಿಕ್ಷದವರು ಇದ್ದ ಜಾಗದಲ್ಲಿ ನೀವು ಮಾಡಬೇಕಾದ ವಿಚಾರ ಇಷ್ಟೇ, ಅನ್ನವನ್ನು ಹಿಂದಿನ ದಿವಸ ಮಾಡ್ಕೊಂಡಿರೋದನ್ನು ರಾತ್ರಿನೇ ಮಾಡಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚಿತ್ರಾನ್ನನೋ ಏನಾದರೂ ಮಾಡ್ಕೋಬೋದು, ಪುಳಿಯೋಗರೆನೋ ಕಲಿಸ್ಕೊಳ್ಳಿ. ಈ ರೀತಿಯಾದ ಅನ್ನವನ್ನು ಅವರಿಗೆ ಎತ್ಕೊಂಡು ಹೋಗಿ ಕೊಡ್ಬೋದು. ಅಥವಾ ಗೋಧಿಯ ಪದಾರ್ಥ ಮಾತ್ರ, ಯಾಕೆಂದರೆ ಸೂರ್ಯನಿಗೆ ಶನಿಗೆ ಪರಿವರ್ತನೆ ಮಾಡೋನು ಗೋಧಿ, ಅದಕ್ಕೆ ಗೋಧಿಯ ಪದಾರ್ಥ ಮಾತ್ರ. ಬ್ರೆಡ್ಡು ಬನ್ನು ಕೆಲವರೆಲ್ಲ ಮೈದಲ್ಲಿ ಮಾಡ್ಕೊಂಡ್ಬಿಡ್ತಾರೆ, ಅಂತ ತಗೋಬೇಡಿ. ಗೋಧಿಯಲ್ಲಿದ್ದರೆ ಮಾತ್ರ. ಇಲ್ಲ ನೀವೇ ಸ್ವತಃ ಚಪಾತಿಗಳನ್ನು ಹಿಂದಿನ ದಿವಸನೇ ಮಾಡಿಕೊಂಡು ಈ ರೀತಿಯಾದ ದುಷ್ಟಕರ್ಮಗಳನ್ನು, ಯಾರ್ಯಾರು ತುಂಬ ಈ ಯಾವುದಾದ್ರು ನದಿ ತೀರದಲ್ಲಿ ಬಿದ್ದು ಹೋಗಿರ್ತಾರೆ, ಯಾರೋ ಭಿಕ್ಷಣೆ ಬೇಡಲ್ಲ ಸುಮ್ಮನೆ ಹಾಗೇ ಬಿದ್ದಿರ್ತಾರೆ, ಇಂಥವರಿಗೆ ಹುಡುಕೊಂಡು ಹೋಗಿ ನಿಮ್ಮ ಮನೆ ಕುಟುಂಬದವರು ಒಂದು ತಿಂಗಳಿಗೆ ಒಂದು ಸರಿ, ಒಂದು ಸೋಮವಾರದ ದಿವಸ ಅಥವಾ ಪ್ರತಿ ಶನಿವಾರ ಅಥವಾ ತಿಂಗಳಿಗೆ ಒಂದು ಸೋಮವಾರದಲ್ಲಿ ಹುಡುಕೊಂಡು ಹೋಗಿ ಈ ರೀತಿಯಾಗಿ ದಾನವನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಇದನ್ನು ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದೀನಿ. ಒಂದು ಎರಡನೇ ಭಾಗ ನೀವು ಮಾಡಬೇಕಾದ್ದು ಮನೆ ಕುಟುಂಬದಲ್ಲಿ ಪ್ರೇತ ಅಂತ ಕರೀತೀವಿ. ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಆ ಪ್ರೇತ ಮನಸ್ಸಲ್ಲಿ ಸೈಕಲಾಜಿಕಲ್ ಎಫೆಕ್ಟು ಅಥವಾ ಯಾರೋ ತಾತ ಬಂದಿದ್ದಾನೆ ಅಥವಾ ಭೂತ ಬಂದಿದೆ ಅಥವಾ ದೇವರೇ ಬಂದಿದ್ದಾನೆ, ಈ ರೀತಿ ಎಲ್ಲ ಗೊಂದಲ ಇದೆ. ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ನಿಗೂಢ ಸ್ಥಳಕ್ಕೆ ಕಳಿಸ್ಕೊಡ್ತೀನಿ, ಬರ್ಕೊಳ್ಳಿ. ತಿರುನಲ್ವೇಲಿಯಿಂದ ತಾಮ್ರವರ್ಣಿ ಕ್ಷೇತ್ರ ಅಂತ ಬರ್ಕೊಳ್ಳಿ. ತಿರುನಲ್ವೇಲಿಯಿಂದ 35 ಕಿಲೋಮೀಟ್ರು ತಾಮ್ರವರ್ಣಿ ಕ್ಷೇತ್ರ. ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ.
ಆ ತಿರುನಲ್ವೇಲಿಯಿಂದ ತಾಮ್ರವರ್ಣಿ ಕ್ಷೇತ್ರದಲ್ಲಿ ಇರತಕ್ಕಂಥ ವಿಚಾರ ಎನ್ನುವುದು ಸುಬ್ರಹ್ಮಣ್ಯ. ಇವನು ನೀರಲ್ಲಿ ವಾಸವಾಗಿರ್ತಾನೆ. ಇದನ್ನು ಎಷ್ಟೋ ಸಲ ಕಾರ್ಯಕ್ರಮದಲ್ಲೂ ಹೇಳಿದ್ದೀನಿ. 6 ತಿಂಗಳು ನೀರಲ್ಲಿರ್ತಾನೆ, 6 ತಿಂಗಳ ಮೇಲಿರ್ತಾನೆ. ದೇವಸ್ಥಾನವಿಡೀ 6 ತಿಂಗಳು ನೀರಲ್ಲಿರುತ್ತೆ, 6 ತಿಂಗಳ ಮೇಲಿರುತ್ತೆ. ಇದು ಒಣಗಿದ ಪ್ರದೇಶ ಅಲ್ಲ, ಕಾಡಿನ ಪ್ರದೇಶ. ಇಲ್ಲಿ ದುರ್ಗಾಲಕ್ಷ್ಮಿ ಪ್ರತಿಷ್ಠಾಪನೆ ಆಗಿದೆ. ದುರ್ಗಾಲಕ್ಷ್ಮಿ ಪಾಂಡುರಾಜ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾರೇ ಹೋಗಲಿ ಭೂತ ಪ್ರೇತ ಪಿಶಾಚಗಳ ನಿಕಟ ನಿಹಿಯಾವೆ ಅಂದರೆ ಹನುಮಾನ್ ಚಾಲೀಸನ್ನು ಕೂಡ ಇಲ್ಲೇ ವಿಶೇಷವಾಗಿ ಹೇಳಿ ಪೂಜೆಯನ್ನು ಮಾಡ್ತಾರೆ. ಸುಬ್ರಹ್ಮಣ್ಯ ಆರಾಧನೆ ಮಾಡೋದ್ರಿಂದ ಎಲ್ಲ ರಹತ ಸ್ವರೂಪವಾಗಿರ್ತಕ್ಕಂಥ ಆರಾಧನೆ ದೇವತವಾಗಿರ್ತಕ್ಕಂಥ ಗಾಳಿಗಳು ಇಲ್ಲಿ ಸೋಕಿರ್ತಕ್ಕಂಥವ್ರು ಸುಮ್ಮನೆ ಹೀಗೆ ಬಂದು ಹೋಗ್ತಾರೆ. ಕೆಲವರು ಸೈಕಲಾಜಿಕಲ್ ಎಫೆಕ್ಟು, ಕೆಲವರು ಸುಮ್ಮನೆ ಹೋ ಅಂತ ಹಾಡ್ತಾರೆ. ಇದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಮನೋಭಾವನೆ. ಅದಕ್ಕೆ ದೇಹದ ಮೇಲೆ ಬರೋದೋ, ಗಾಳಿ ಬರೋದೋ ಹೋಗೋದೋ. ಈ ಕ್ಷೇತ್ರಕ್ಕೆ ನೀವು ಹೋಗಿ ಒಂದು ಸಲ ನಮಸ್ಕಾರ ಮಾಡಿ ಅರ್ಚನೆಯನ್ನು ಮಾಡಿ ಬಂದರೆ ಸಾಕು. ಆದರೆ ಏನು ಅಂದರೆ 2 ಸಲ ಕೆಲಸ ಇರುತ್ತೆ ನಿಮಗೆ. ಫಸ್ಟ್ ಸಲ ಹೋದಾಗ ಅದು ನೀರಲ್ಲಿ ಮುಳುಗೋಗಿದ್ರೆ ಆಗೆಲ್ಲ ವಾಪಸ್ ಬರಬೇಕಾಗತ್ತೆ. ಇದು ಖಂಡಿತ ಯಾರನ್ನಾದ್ರೂ ಕಳಿಸಿ ನೀರು ಇವತ್ತು ನದಿಲಿದೆಯಾ ಅಂದರೆ 1 ವಾರ ಬಿಟ್ಟು ಹೊರಟೋಗ್ಬೋದು. ಅಕಸ್ಮಾತ್ ನೀರು ಬಿಟ್ಟು ಹೊರಗಡೆ ಇದೆ ದೇವಸ್ಥಾನ ಅಂದರೆ ಯಾವತ್ತಾದರೂ ಸರಿ ಇಮಿಡಿಯೇಟಾಗಿ ಕರ್ಕೊಂಡು ಹೊರಟೋಗ್ತಕ್ಕಂಥದ್ದು, ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡೋದು. ನೀರಲ್ಲಿ ಮಿಂದು ಸ್ನಾನ ಮಾಡಬೇಕು. ಇದು ಮಂಗಳವಾರವೇ ಮಾಡಬೇಕು, ಗಮನ ಇರಲಿ. ಬುಧವಾರದ ದಿವಸ ದೇವರ ದರ್ಶನ ದುರ್ಗಾಲಕ್ಷ್ಮಿ ಅಂದರೆ 2 ದಿವಸದ ಕೆಲಸ ನಿಮ್ಗೆ ಅಲ್ಲಿರುತ್ತೆ. ಇಲ್ಲಿ ಹೋಗಿ ಬಂದು ವಾಪಸ್ ಮನೆಗೆ ಬರೋಷ್ಟರಲ್ಲಿ ಯಾವ ಭೂತ ನಿಮ್ಮ ಹಿಂದೆ ಬರುತ್ತೆ, ಯಾವ ಪ್ರೇತ ನಿಮ್ಮ ಹಿಂದೆ ಬರುತ್ತೆ, ಯಾವ ದೇವರು ನಿಮ್ಮ ಹಿಂದೆ ಬರುತ್ತೆ, ಯಾವುದು ಜಗತ್ತಲ್ಲಿನ ಮೇಲೆ ನಿಮ್ಮ ತಲೆನೇ ತಿನ್ನಲ್ಲ, ನಿಮ್ಮ ಮನೆ ಶುಚಿರ್ಭೂತವಾಗಿರುತ್ತೆ. ಇದು ಪ್ರೇತ ಪರಿವರ್ತನೆ ಆಗಲಿ ಯಾವುದೇ ಆಗಲಿ, ಈ ಮೆಂಟಲಿ ಸೈಕಲಾಜಿಕಲ್ ಎಫೆಕ್ಟ್ಸ್ ಆಗಲಿ, ಭೂತಗಳು ನಿಜವಾಗ್ಲೂ ಇದ್ದಾಗಲಿ, ಗಾಳಿಗಳಿದ್ದಾಗಲಿ, ದೇವರುಗಳಿದ್ದಾಗಲಿ ಎಲ್ಲವೂ ಅಲ್ಲೇ ಹೊರಟೋಗುತ್ತೆ. ತಾಮ್ರವರ್ಣಿ ತಾಮ್ರತತ್ವ ಒಂದು ಸಲ ಮಿಂದ್ರೆ ಸಾಕು, ದೇಹದಲ್ಲಿ ಬರೋದೇ ಇಲ್ಲ. ಕಣ್ಣುಗಳೆಲ್ಲ ಅವತ್ತಿನ ದಿವಸ ಏನು ಅಂದರೆ ಸಿಕ್ಕಾಪಟ್ಟೆ ಊದ್ಕೊಳ್ಳುತ್ತೆ. ಇದಂತೂ ಗಮನ ಇಟ್ಕೊಂಡು ಕೇಳ್ಕೋಬೇಕು. ಕಣ್ಣುಗಳು ಊದ್ಕೊಳ್ಳುತ್ತೆ, ತಲೆನೋವು ಭಾರ ಬರುತ್ತೆ. ಅದಕ್ಕೆ ಆಗೋಯ್ತು ಹಿಂಗಾಗೋಯ್ತು ಅಂತ ಅನ್ಕೋಬೇಡಿ. ಆ ಕಣ್ಣು ಭಾರ ಆಗಿ 1 ವಾರದವರೆಗೂ ಆ ಕಣ್ಣು ನಿಧಾನಕ್ಕೆ ಕಮ್ಮಿ ಆಗುತ್ತೆ. ತಲೆನೋವು ಭಾರ ಹಾಗೇ ಇಳಿಯುತ್ತೆ, ಮೋಷನ್ಸು ಜಾಸ್ತಿ ಆಗುತ್ತೆ. ಇದಕ್ಕೆ ಮಾಡಿಕೊಂಡು ಸ್ನಾನ ಮಾಡಿ ಬರೋದಷ್ಟೇ ಕೆಲಸ ನಿಮಗೆ. ದೇವಸ್ಥಾನದಲ್ಲಿ ಒಂದು ತೀರ್ಥ ಕೊಡ್ತಾರೆ, ಇಷ್ಟನ್ನು ಮಾಡಿ ಬನ್ನಿ. 1 ವಾರದಲ್ಲಿ ಸರಿ ಹೋಗಿಲ್ಲ, ನಾನು ವಿದ್ಯೆ ಬಿಟ್ಬಿಡ್ತೀನಿ, ಪರಿವರ್ತನೆ ಆಗುತ್ತೆ. ಸಾಕ್ಷಿ ರೂಪವಾಗಿ ನಿಮಗೆಲ್ಲ ದೇವ ಸಾನ್ನಿಧ್ಯ ಸಿಗುತ್ತೆ. ಆದರೆ ಭಿಕ್ಷದವರಿಗೆ ಹಾಕದ ಮೇಲೆ ಮಾತ್ರ 1 ತಿಂಗಳಲ್ಲಿ 1 ಸೋಮವಾರ, ಪ್ರತಿ ಶನಿವಾರ ಮರಿದೆ ಹುಡುಕೊಂಡು ಹೋಗಿ ಈ ರೀತಿಯಾದ ಭಿಕ್ಷದವರು, ಕುಷ್ಠರೋಗಿಗಳು ಅಥವಾ ಯಾವುದಾದ್ರೂ ಅಂಗಹೀನಗಳಾಗಿರ್ತಕ್ಕಂಥ ವಿಚಾರಗಳು, ಬಿದ್ದು ಹೋಗಿರೋದು ಅಥವಾ ಯಾರನ್ನೂ ಭಿಕ್ಷೆ ಕೇಳಿದೆ ದೂರದ ನಿಗೂಢ ಜಾಗದಲ್ಲಿದ್ದರೆ ಹುಡುಕೊಂಡು ಹೋಗಿ ಹಾಕಿ. ಯಾಕಾಗಲ್ಲ ನಾನು ಹೇಳ್ತೀನಿ.